ತಡೆ ಹಿಡಿಯೋದಕ್ಕೆ ನಮ್ಮ ಕೋಟೆ ಇನ್ಸ್ಪೆಕ್ಟರ್ ಆದಂತಹ ಹರೀಶ್ ಪಾಟೀಲ್ ಅವರು ಫಸ್ಟ್ ಏರ್ ಫೈರ್ ಮಾಡಿ ನಂತರ ಅವನ್ನ ರೈಟ್ ಲೆಗ್ಗಿಗೆ ಒಂದು ಶಾಟನ್ನು ಫೈರ್ ಮಾಡಿರ್ತಾರೆ. ಅವನ್ನ ಇಮಿಡಿಯೇಟಾಗಿ ನಾವು ಅಲ್ಲಿಂದ ಗಂಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕರೆಂಟ್ಲಿ ಈಸ್ ರಿಸೀವಿಂಗ್ ಮೆಡಿಕಲ್ ಅಟೆನ್ಷನ್. ನಮ್ಮ ಸಿಬ್ಬಂದಿ ಆದಂಥ ಆಂಜಿನಪ್ಪನ್ನು ಕೂಡ ನಾವು ಇವಾಗ NHಗೆ ಶಿಫ್ಟ್ ಮಾಡಿದ್ದೀವಿ. ಅವ್ರಿಗೂ ಕರೆಂಟ್ಲಿ ಈಸ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. ಈ ಒಂದು ವಿಚಾರದಲ್ಲಿ ಯಾರು ಬರುವುದನ್ನೇ ನೋಟೋರಿಯಸ್ ರೌಡಿ ಶೀಟರ್ ಆಗಿದ್ದು ಅವನ ಮೇಲೆ ಹಲವಾರು ಪ್ರಕರಣಗಳಾಗಿವೆ. ಅವನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸು, ಎಕ್ಸ್ಟಾರ್ಷನ್ನು, ಹರ್ಟ್ ಕೇಸು ಎಲ್ಲವನ್ನು ಇವನ ಮೇಲಿದ್ದು ನ್ಯೂ ಮಂಡ್ಲಿಯಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದೆ. ಈ ಕೇಸಲ್ಲೂ ಕೂಡ ಅವನೇ ಎಲ್ಲ ಪ್ಲಾನಿಂಗನ್ನು ಮಾಡಿ ಆಮೇಲೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದು ಇವನೇ ಆಗಿದೆ. ಸೊ ಇವ್ರ ಮೇಲೆ ಇವತ್ತು ತಪ್ಪಿಸ್ಕೊಳ್ಳೋದು ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಏರ್ ಫೈರ್ ಮಾಡಿ ನಂತರ ಅವರ ಬಲಗಾಲಿಗೆ ನಾವು ಫೈರ್ ಮಾಡಿದ್ವಿ. ಟೋಟಲ್ 5 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ ಕೇಸಲ್ಲಿ. ಎಲ್ಲರೂ ಕರೆಂಟ್ ಕಸ್ಟಡಿಯಲ್ಲೇ ಇದ್ದಾರೆ. ಇವತ್ತು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಚಿಂತೆ ನಡೆದಿದೆ. ನಮ್ಮಲ್ಲಿ ಈ ಕರೆಂಟ್ಲಿ ಅನಿಲ್ ಅವನು ಮತ್ತು ಮಧು ಮತ್ತು ಕಾರ್ತಿಕ್ ಆಮೇಲೆ ಶಬರೀಶ್ ಮತ್ತು ರವಿ ಇಷ್ಟು ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರೆಲ್ಲರೂ ಕರೆಂಟ್ಲಿ ನಮ್ಮ ಕಸ್ಟಡಿಯಲ್ಲೇ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮತ್ತು ನಾವು ಮುಂದುವರಿಸ್ತೀವಿ. ಇದು ಹಳೆ ವೈಷಮ್ಯನೇ ಮುಖ್ಯ ಕಾರಣ ಆಗಿದ್ದು ಇವ್ರಿಗೆ ಮತ್ತು ಇನ್ನೊಂದು ಗ್ಯಾಂಗಿಗೆ ಇಬ್ಬರಿಗೂ ಹಲವಾರು ಬಾರಿ ಹಿಂದೆ ಕ್ಲಾಶಸ್ ಆಗಿದೆ. ಆ ಒಂದು ವಿಚಾರದಲ್ಲೇ ಇವತ್ತು ಸ್ವಲ್ಪ ಮರ್ಡರ್ ಆಗಿದೆ. ಅದನ್ನೇ ಈ ಏನು ಹಿಂದೆ ಹಳೆ ವೈಷಮ್ಯ ಇತ್ತು ಅದೇ ಮುಖ್ಯವಾದ ಕಾರಣ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಅದು ಇಸ್ಪೀಟ್ ಅಡ್ಡೆ ಬಗ್ಗೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಎಲ್ಲ ಮುಂದುವರಿಸಿದ್ದೀವಿ. ಅಲ್ಲಿ ನಡೀತಿದ್ದು ಯಾರು ನಡೀತಿತ್ತು ಏನು ಹಿಂದೆ ಆಗಿದ್ದಾಗ ನಾವು ಒಂದು 4 ಕೇಸ್ ಕೂಡ ಅಲ್ಲಿ ಮಾಡಿದ್ದೀವಿ. ಅದ್ರ ಬಗ್ಗೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಮತ್ತೆ ಏನು ಕಂಡು ಬರುತ್ತೆ ಅದನ್ನು ನಾವು ಮುಂದೆ ಬರೋ ದಿನಗಳಲ್ಲಿ ಅದನ್ನು ನಾವು ಇನ್ವೆಸ್ಟಿಗೇಷನ್ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಡಾ ಕಾರ್ತಿಕ್ ಮತ್ತು ಬಜರಂಗಿ ನಿತಿನ್ ಇವೊಂದು ವಿಡಿಯೋ ಒಂದು ವೈರಲ್ ಆಗ್ತದೆ. ಆ ವಿಡಿಯೋ ಬಗ್ಗೆ ನಾವು ಆಲ್ರೆಡಿ ಇವಾಗ ಡಿಸ್ಕಷನ್ ಮಾಡಿದ್ದೀವಿ. ಶೀಘ್ರದಲ್ಲೇ ಅದರ ಬಗ್ಗೆನೂ ನಾವು